ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಸಾಕಷ್ಟು ಈ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಜನರ ಒಂದು ಕಂಪ್ಲೇಂಟ್ ಏನಂತ ಅಂದರೆ, ಎಷ್ಟೇ ದುಡಿದ್ರೂ ಕೂಡ ದುಡ್ಡನ್ನು ಉಳಿಸೋದಕ್ಕೆ ಸಾಧ್ಯ ಆಗಲ್ಲ. ಬಂದಂತಹ ದುಡ್ಡು ಖರ್ಚು ವೆಚ್ಚವನ್ನು ನೋಡೋದೇ ಆಗುತ್ತೆ, ಇನ್ನು ಉಳಿಸೋದೆಲ್ಲಿಂದ ಬಂತು. ಸೊ ಈ ದುಡ್ಡನ್ನು ಹೇಗೆ ಉಳಿಸ್ತಕ್ಕಂತಹದ್ದು, ಸಾಕಷ್ಟು ಜನರ ಗೊಂದಲ ಆ್ಯಂಡ್ ತುಂಬ ಇದರಿಂದ ಡಿಪ್ರೆಷನ್ಗೆ ಹೋಗಿರ್ತಕ್ಕಂತಹ ಜನಗಳೇ ಹೆಚ್ಚು. ಇವತ್ತಿನ ವಿಡಿಯೋದಲ್ಲಿ ಹಣವನ್ನು ಉಳಿತಾಯ ಮಾಡೋದಕ್ಕೆ 4 ಮ್ಯಾಜಿಕ್ ಸೂಪರ್ ಸೂತ್ರಗಳನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಂದಿದ್ದೀನಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಾಗಾದರೆ ತಡ ಮಾಡೋದಕ್ಕೆ ಒಂದನ್ನು ನೆನ್ಪಿಟ್ಕೋಬೇಕು. ನಾವು ದುಡ್ಡನ್ನು ಉಳಿಸ್ಬೇಕು ಅಂತ ಅಂದರೆ ದುಡ್ಡನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದು. ದುಡ್ಡನ್ನು ಉಳಿಸ್ಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಬೆಳೆಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಬೆಸ್ಟ್ 4 ಸೂತ್ರಗಳನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ದುಡ್ಡನ್ನು ಖಂಡಿತವಾಗಿಯೂ ಕೂಡ ಉಳಿಸ್ಬಹುದು. ಅದಕ್ಕಿಂತ ಮುಂಚಿತವಾಗಿ ನಾನೊಂದು ನಿಮಗೆ ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನನ್ನ ಒಬ್ಬ ಸ್ನೇಹಿತೆ ಸರಿತಾ ಅಂತ ಹೇಳಿಬಿಟ್ಟು, ಆಕೆ ನಾನು ಮೀಟ್ ಮಾಡಿದಾಗೆಲ್ಲ ನನಗೆ ಹೇಳ್ತಕ್ಕಂಥ ಒಂದು ಕಂಪ್ಲೇಂಟ್, ಆಕೆಗೆ ಬರ್ತಕ್ಕಂತಹ ಸ್ಯಾಲ್ರಿ 70,000. ಆ 70,000ದಲ್ಲಿ ಆಕೆ ಸಿಕ್ತಾಗೆಲ್ಲ ಹೇಳ್ತಕ್ಕಂಥದ್ದು ಒಂದೇ ಮಾತು, ನನ್ನ ದುಡ್ಡು ಹೀಗೆ ಬಂದಿದ್ದು ಹಾಗೆ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ನನ್ನ ಖರ್ಚು 35ರಿಂದ 40,000 ರೂಪಾಯಿ ಖರ್ಚು ಬರ್ತಾ ಇದೆ, ಇನ್ನು 25ರಿಂದ 30,000 ರೂಪಾಯಿ ಎಲ್ಲಿ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣೆ ಅನ್ನೋದು ಒಂದು ವಿಚಾರನ ಹೇಳ್ತಾಳೆ. ಸೊ ಮೀಟ್ ಮಾಡಿದಾಗೆಲ್ಲ ಅದೇ ಹೇಳ್ತಾ ಇರ್ತಾಳೆ. ನಾನು ಒಂದು ದಿನ ಏನಾದರೂ ಆಗಲಿ ಕೇಳೇ ಬಿಡೋಣ ಅಂತ ಹೇಳಿಬಿಟ್ಟು ಒಂದು ದಿನ ಕೇಳ್ತೀನಿ, ನಿನ್ನ ಒಂದು ಶೀಟ್ ತಗೋ, ಏನು ಮಾಡಲಿ ಅಂತ ಪದೇ ಪದೇ ಕೇಳ್ತಾನೆ ಇದ್ಲು ಆಕೆ. ಒಂದು ಶೀಟ್ ತಗೋ, ಆ ಶೀಟಲ್ಲಿ ನಿನ್ನ ದಿನನಿತ್ಯ ದಿನಸಿಗೆ ಎಷ್ಟು ಖರ್ಚು ಮಾಡ್ತಿದ್ಯಾ, ನಿನ್ನ ಮೆಡಿಕಲ್ ಪರ್ಪಸ್ ಎಷ್ಟು ಖರ್ಚು ಮಾಡ್ತಿದ್ಯಾ, ನಿಮ್ಮ ಮಕ್ಕಳು ಫೀಸ್ ಎಷ್ಟು ಖರ್ಚು ಮಾಡ್ತಿದ್ಯಾ, ವೀಕೆಂಡ್ ಬಂತು ಅಂತ ಅಂದರೆ ಶಾಪಿಂಗ್ ಅಥವಾ ವೀಕೆಂಡ್ ಎಲ್ಲಾದರೂ ಹೊರಗಡೆ ಹೋದಾಗ ಎಲ್ಲಿ ಎಷ್ಟು ಖರ್ಚು ಮಾಡಿ ಊಟ ಮಾಡ್ತಿದ್ದೀಯಾ, ಅಥವಾ ಏನಾದರೂ ಝೊಮ್ಯಾಟೊ ಸ್ವಿಗ್ಗಿನಲ್ಲಿ ಎಷ್ಟು ಆರ್ಡರ್ ಮಾಡಿ ಏನು ತೊಗೊಂಡೆ, ಅಥವಾ ಫ್ಲಿಪ್ಕಾರ್ಟ್ ಮೀಶೋ ಇನ್ನಿತರೆ ಶಾಪಿಂಗ್ಸ್ಗಳಲ್ಲಿ ಏನು ಪರ್ಚೇಸ್ ಮಾಡಿದೆ, ಇದನ್ನೆಲ್ಲ ಒಂದು ಶೀಟ್ ಮಾಡು. ಆ ಖರ್ಚಿನನ್ನೆಲ್ಲ ನೀನು ಒಂದು ಕಡೆ ಬರಿತಾ ಹೋಗು. ಪ್ರತಿಯೊಂದನ್ನು ಖರ್ಚಲ್ಲಿ ಆ ಶೀಟ್ನಲ್ಲಿ ಬರೆದಾಗ ಆಕೆಗೆ ಬಂದಂತಹ ಖರ್ಚು 60,000. ಸೊ ಆಕೆ ಹೇಳಿದ್ದು ನನಗೆ 35ರಿಂದ 40,000 ಖರ್ಚಾಗ್ತಿದೆ ಅಂತ ಆಕೆ ಹೇಳಿದ್ದು. ಪ್ರತಿಯೊಂದನ್ನು ಲಿಸ್ಟ್ ಮಾಡಿದಾಗ ಆಕೆಯ ಖರ್ಚು 60,000. ಸೊ ಇದರಿಂದ ನಾವು ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಅಂದರೆ, ನಮ್ಮ ಜೀವನದ ಒಂದು ಲೆಕ್ಕಾಚಾರವಾಗಿ ಇಲ್ಲದೆ ಹೋದರೆ ದುಡ್ಡು ಲೆಕ್ಕಕ್ಕಿಲ್ದಂಗೆ ಹೋಗುತ್ತೆ. ಒಂದು ಮಾತನ್ನು ಹೇಳ್ತಾರೆ, ಲೆಕ್ಕ ಬಿಟ್ಟವ ಲೋಕ ಬಿಟ್ಟ ಅಂತ. ಸೊ ನಮ್ಮ ದುಡ್ಡಾಗಲಿ, ನಮ್ಮ ಹಣ ಆಗಲಿ, ನಮ್ಮ ಯಾವ್ಯಾವುದಕ್ಕೆ ಆದಾಯ ಇದೆ, ಯಾವ್ಯಾವುದಕ್ಕೆ ಖರ್ಚಿದೆ, ನಾನು ಎಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಎಷ್ಟು ನಾ ಕಳ್ಕೊಳ್ತಾ ಇದ್ದೀನಿ, ಎಷ್ಟು ಉಳಿತಾಯ ಬರ್ತಿದೆ, ಪ್ರತಿಯೊಂದಕ್ಕೂ ಕೂಡ ನಮಗೆ ಲೆಕ್ಕಾಚಾರ ಇಲ್ಲದೆ ಹೋದಾಗ ದುಡ್ಡು ಲೆಕ್ಕ ತಪ್ಪಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಆರ್ಥಿಕ ಪರಿಸ್ಥಿತಿಯನ್ನು ಮಾನಸಿಕವಾಗಿ ತುಂಬ ಡಿಪ್ರೆಷನ್ಗೆ ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚೇ ಇರುತ್ತೆ. ಸ್ನೇಹಿತರೆ, ನಾವು ದುಡ್ಡನ್ನು ಅದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ, ನಾವು ಉಳಿಸಿದ್ರೆ ಮಾತ್ರ ಅದನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದು. ಫಾರ್ ಎಕ್ಸಾಂಪಲ್, ನಾವು ಒಂದು ಜಮೀನಿಗೆ ಒಂದು ಬೆಳೆನ ಮಾಡ್ತಾ ಇರ್ತೀವಿ. ಆ ಬೆಳೆನ ಹೇಗೆ ನಮಗೆ ಆ ಬೆಳೆ ಮಾಡಿದ್ರೆ ಮಾತ್ರ ಅದಕ್ಕೆ ನಮಗೆ ಫಲ ಸಿಗೋದು, ಹಾಗೆಯೇ ನಾವು ದುಡ್ಡನ್ನು ಉಳಿಸಿ ಅದರಿಂದ ಏನೋ ಒಂದು ಹೂಡಿಕೆ ಮಾಡಿದಾಗ ಅಥವಾ ಒಂದು ಬೆಳವಣಿಗೆ ರೂಪದಲ್ಲಿ ನಮಗೆ ಬರ್ತಕ್ಕಂಥದ್ದೇ ಸಾಧ್ಯ. ಇಲ್ಲಾಂತಂದರೆ ನಮ್ಮ ಅನ್ನೆಸೆಸರಿ ನಮ್ಮ ಜೀವನದತ್ತ ಎಲ್ಲೋ ನಾವು ಖುಷಿಯಿಂದ ಹೋಗ್ತಾ ಇದ್ದಾಗ ನಮಗೆ ಎಲ್ಲಿ ಖರ್ಚಾಗ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಇಲ್ಲಿ ಬಂದಂತಹ ದುಡ್ಡು ಹೇಗೆ ಹೋಗ್ತೋ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಪ್ರತಿಯೊಂದಕ್ಕೂ ಕೂಡ ಲೆಕ್ಕಾಚಾರ ಇರಬೇಕು. ನಾನು ಎಷ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ನಮಗೆ ಮಕ್ಕಳು ಫೀಸ್ ಎಷ್ಟು ಹೋಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ಲೆಕ್ಕ ಇದ್ದಾಗ ನಮಗೆ ಅಲ್ಲಿ ಅತ್ಯುನ್ನತವಾದಂಥ ನಾವು ಎಲ್ಲಿ ಉಳಿಸ್ಬೋದು, ಎಲ್ಲಿ ಎಷ್ಟನ್ನು ಹೂಡಿಕೆ ಮಾಡ್ಬೋದು ಅನ್ನೋದು ನಮಗೆ ತಿಳುವಳಿಕೆ ಆಗುತ್ತೆ. ಸೊ ದೆನ್ ಇದರ ಅರ್ಥ ನಮಗೆ ದುಡ್ಡು ಲೆಕ್ಕಕ್ಕೆ ಸಿಗಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಹಾಗಾದರೆ ಅರ್ಥ ಆಯಿತು ಇದು ಅಂತ ನಾನು ಅಂದ್ಕೊಳ್ತೀನಿ. ಈ 4 ಮ್ಯಾಜಿಕ್ ಸೂತ್ರಗಳನ್ನ ಹೇಳೋದಕ್ಕಿಂತ ಮುಂಚೆ
ಈ 4 ಸೂತ್ರಗಳಲ್ಲಿ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ಥರ ಅಳವಡಿಸ್ಕೊಳ್ತಾರೆ. ಯಾಕಂದರೆ ಈ 4 ಸೂತ್ರಗಳಲ್ಲಿ ಅವು ಇನ್ಕ್ಲೂಡ್ ಆಗ್ತಾ ಹೋಗ್ತವೆ. ಸೊ ಏನಂದರೆ ಕೆಲವರು ಯಪ್ಪ ನನಗೆ ಎಲ್ಲ ಪೈಸೆನೂ ಲೆಕ್ಕ ಹಾಕಿ ನನಗೆ ಕೂಡಿಡೋಕ್ಕಾಗಲ್ಲ, ಒಂದಷ್ಟು ನಾನು ಉಳಿತಾಯ, ಒಂದಷ್ಟು ನಾನು ಏನು ಕೆಲಸ ಮಾಡಬೇಕು ಅಂತ ಖರ್ಚು ಮಾಡ್ಕೊಂಡಿದ್ದೀನಿ, ಅದು ಒಂದಷ್ಟು ಮೋಜು ಮಸ್ತಿಗೆ ಅಂತ ಈ ಥರ ಇರ್ತಾರೆ. ಸೊ ಪೈಸೆನೂ ಕೂಡ ನಾನು ಲೆಕ್ಕ ಹಾಕಿ ನಾನು ಉಳಿತಾಯ ಮಾಡಬೇಕು ಅನ್ನೋರು ಕೂಡ ಇರ್ತಾರೆ. ಅಪ್ಪ ನನಗಿದೆಲ್ಲ ಬೇಡ, ಸೊ ನನಗೆ ಎಷ್ಟು ಖರ್ಚಿದೆ, ಎಷ್ಟು ಆದಾಯ ಇದೆ, ಎಷ್ಟು ಖರ್ಚು ಮಾಡಬೇಕು, ಈ ರೀತಿ ಯೋಚನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಸೊ ಹಾಗಾದರೆ ಈ 4 ಸೂತ್ರಗಳು ಕೂಡ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಈ 4 ಸೂತ್ರಗಳನ್ನ ಯಾವ ರೀತಿ ನಾನು 1 by 1 ತಿಳಿಸ್ತಾ ಹೋಗ್ತೀನಿ, ದಯವಿಟ್ಟು ಲೈಫಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ ಯಾವ್ಯಾವುದು ಸೂತ್ರಗಳು ತಿಳ್ಕೊಳ್ತಾ ಹೋಗೋಣ. ಲೈಕ್ ಈ ಫಸ್ಟ್ ಸೂತ್ರ ಏನಂತಂದರೆ ಝೀರೋ ಬೇಸ್ಡ್ ಬಜೆಟಿಂಗ್. ಸ್ನೇಹಿತರೆ ಬಜೆಟಿಂಗ್ ಅಂತಂದರೆ ನಾವು ಈ ದೇಶಕ್ಕೂ ಕೂಡ ಒಂದು ಬಜೆಟಿಂಗ್ ಇರುತ್ತೆ, ಒಂದು ಕಂಪ್ನಿಗೂ ಕೂಡ ಒಂದು ಬಜೆಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ ಒಂದು ಬಜೆಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈಗ ಕಂಪ್ನಿಗಳಲ್ಲಿ ಅಕೌಂಟಿಂಗರು ಏನಿರ್ತಾರೆ, ನಿಯರ್ಲಿ ಏನು ಬರ್ತಾ ಇರುತ್ತೆ ಅದನ್ನು ಬಜೆಟ್ ಮಾಡ್ತಾರೆ. ನಮ್ಮ ದೇಶದಾಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬಜೆಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಕುಟುಂಬದವರೆಲ್ಲ ಸೇರಿ ನಮ್ಮ ತಿಂಗಳ ಒಂದು ಬಜೆಟ್ ಏನಿದೆ, ನಮ್ಮ ವಾರ್ಷಿಕ ಬಜೆಟ್ ಏನಿದೆ, ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡ್ತಾ ಪ್ರತಿಯೊಂದನ್ನು ನಮಗೆ ಸಂಪತ್ತು, ನಾವು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು ಅಂತ ಅಂದಾಗ ಈ ಬಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಬಜೆಟ್ ನಮ್ಮ ಕೈಗೆ ಸಿಕ್ಕಿದಾಗ ಆ ಲೆಕ್ಕ ನಮಗೆ ಕೈಗೆ ಸಿಕ್ತಂಥದ್ದು. ಸೊ ಮಾತು ಎಲ್ಲೋ ಹೋಯಿತು, ಪಾಯಿಂಟಿಗೆ ಬರೋಣ. ಸೊ ಝೀರೋ ಬೆಸ್ಟ್ ಬಜೆಟಿಂಗ್ ಏನಂತಂದರೆ ಇದಕ್ಕೊಂದು ಒಂದು ಬೆಸ್ಟ್ ಏನು ನನ್ನ ಫ್ರೆಂಡ್ ಸರಿತಾಗೆ ಎಕ್ಸಾಂಪಲ್ ಹೇಳಿದ್ನಲ್ಲ, ಅದನ್ನೇ ಎಕ್ಸಾಂಪಲ್ ತೊಗೊಳ್ತೀನಿ. ಆಕೆಗೆ ಒಂದು 70,000 ಸ್ಯಾಲ್ರಿ ಬರುತ್ತೆ. ಸೊ ಈ ಝೀರೋ ಬಜೆಟಿಂಗ್ ಪ್ಲ್ಯಾನ್ ಏನಂತ ಅಂದರೆ ಆಕೆ ಒಂದು ಶೀಟ್ ಮಾಡ್ಕೊಳ್ಬೇಕಾಗತ್ತೆ. ಆಕೆ ಅಥವಾ ನೀವು 10,000 ನನ್ನ ಮಕ್ಕಳು ಫೀಸು, 10,000 ನಂದು ಓಡಾಟಕ್ಕೆ ಖರ್ಚು, ಅಥವಾ 10,000 ನನ್ನ ಮೆಡಿಕಲ್ ಪರ್ಪೋಸು, ಮತ್ತು 10,000 ಹೆಲ್ತ್ ಇನ್ಶೂರೆನ್ಸು, ಮತ್ತು ಹೆಲ್ತ್ ಎಮರ್ಜೆನ್ಸಿ ಫಂಡು, ಈ ರೀತಿ ಪ್ರತಿಯೊಂದನ್ನು ಕೂಡ 10,000 ನಿಮ್ಮ ಟೋಟಲಿ ಆ ಖರ್ಚಿಗೆ ವೆಚ್ಚಕ್ಕೆ ನಿಮಗೆ 70,000 ಇದ್ದಿದ್ದು ಕೊನೆಗೆ ಝೀರೋ ಬ್ಯಾಲೆನ್ಸ್ ಬರಬೇಕು. ಪೈಸೆನೂ ಕೂಡ ನಾನು 10,000 ನನ್ನ ಮಕ್ಕಳು ಫೀಸು, ಮತ್ತು 10,000 ನನ್ನ ಮೆಡಿಕಲ್ ಪರ್ಪೋಸು, ಮತ್ತು ಎಮರ್ಜೆನ್ಸಿ ಫಂಡು, ಮತ್ತು 10,000 ಉಳಿಸ್ತಕ್ಕಂತಹದ್ದು, ಈ ರೀತಿ ಪ್ರತಿಯೊಂದಕ್ಕೂ 10,000 ಅಂತಲ್ಲ, ನಿಮ್ಮ ಬಜೆಟು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟಿದೆ, ನಿಮಗೆ ಆದಾಯ ತಿಂಗಳಿಗೆ ಎಷ್ಟು ಬರ್ತಿದೆ ಅಥವಾ ವರ್ಷಕ್ಕೆ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಈ ಥರದಕ್ಕೆ ಪ್ರತಿಯೊಂದನ್ನು ನಾವು ಪರ್ಪೋಸ್ ಮಾಡ್ತಾ ಬಂದಾಗ ನಮಗೆ ಪೈಸೆನೂ ಕೂಡ ಲೆಕ್ಕಾಚಾರ ಸಿಗುತ್ತೆ. ಇದನ್ನು ಯಾವಾಗ ಮಾಡಬಹುದು ಅಂತ ನೀವು ಕೇಳ್ಬೋದು. ನೀವು ಖರ್ಚು ಮಾಡೋದಕ್ಕಿಂತ ಮುಂಚೆ, ಅಥವಾ ನಾನು ವೀಕೆಂಡ್ ಹೊರಗಡೆ ಹೋಗಿ ನಾನು ಊಟ ಮಾಡ್ತಾ ಇದ್ದೀನಿ, ಅಥವಾ ಅದಕ್ಕೊಂದು 1,000 2,000, ಅಥವಾ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೊಂದು 2,000, ಟೋಟಲಿ ನಿಮ್ಮ ಬಜೆಟ್ 70,000 ಬಂದಿದೆ ಅಂದರೆ ಅಲ್ಲಿಗೆ ಝೀರೋ ಬ್ಯಾಲೆನ್ಸ್ಗೆ ಬರಬೇಕು. ಹಾಗೆ ಪೈಸೆನೂ ಕೂಡ ಎಲ್ಲಿಂದ ಏನು ಆದಾಯ ಆಗ್ತಿದೆ, ಎಲ್ಲಿಂದ ನಾನು ಎಷ್ಟು ಉಳಿಸ್ತಾ ಇದ್ದೀನಿ, ಎಲ್ಲಿಂದ ಎಷ್ಟು ನಾನು ಖರ್ಚು ಮಾಡ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಲೆಕ್ಕ ಪೈಸೆ ಸಿಕ್ಕಿದಾಗ ನಿಮಗೆ ನೆಕ್ಸ್ಟ್ ತಿಂಗಳು 70,000 ಬರುತ್ತೆ ಅಂತ ಗೊತ್ತು. ಆ 70,000 ಇಟ್ಕೊಂಡು 6 ತಿಂಗಳು ನಾನು ಏನೇನು ಮಾಡಬಹುದು, ಯಾವುದೇದಕ್ಕೆ ಉಳಿಸ್ಬಹುದು, ಯಾವುದೇದಕ್ಕೊಂದು ಖರ್ಚು ಮಾಡಬಹುದು. ಸೊ ಇದು ಯಾರಿಗೆ ಅನ್ವಯಿಸುತ್ತೆ ಅಂತ ಅಂದರೆ ಪೈಸೆನೂ ಕೂಡ ಆ ಬಂದಂತಹ ಆದಾಯವನ್ನು ತುಂಬ ಅತ್ಯುತ್ತಮವಾಗಿ ಎಲ್ಲವನ್ನ ಲೆಕ್ಕಾಚಾರವಾಗಿ ಇಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅತ್ಯುನ್ನತವಾಗಿ ಇದು ಹೆಲ್ಪ್ ಆಗುತ್ತೆ. ಪೈಸೆನೂ ಕೂಡ ನಾವು ಡೌನ್ ಮಾಡ್ತಾ ಬರ್ತಕ್ಕಂಥದ್ದು, ಇದಕ್ಕೆ 10,000 ಮತ್ತು ಇದಕ್ಕೆ 10,000 ಮತ್ತು ಹಾಸ್ಪಿಟಲ್ ಖರ್ಚಿಗೆ ಇಷ್ಟು 10,000, ಈ ಥರ ಪ್ರಪೋಸ್ ನೀವು ಬರ್ತಾ ನಿಮಗೆ ಒಂದು ಲೆಕ್ಕ ಸಿಗುತ್ತೆ, ಲೆಕ್ಕ ಹಿಡಿತಕ್ಕೆ ಸಿಗುತ್ತೆ, ಎಲ್ಲಿ ಎಷ್ಟು ಖರ್ಚಾಗ್ತಿದೆ ಅನ್ನೋದು ಸಿಗುತ್ತೆ. ಅಕಸ್ಮಾತ್ ನಾವು ಹೊರಗಡೆ ಒಂದು ಲೆಕ್ಕ ಇಲ್ದಾನೆ ಒಂದು 3,000 ಅಂತ ಒಂದು ನಾವು ಪ್ಲಾನ್ ಮಾಡ್ಕೊಳ್ದೆ ಹೊರಗಡೆ ಹೋಗೊಂದು 5,000 ಖರ್ಚಾಯಿತು ಅಂತಂದರೆ ಹೀಗೆ ಬಂದಿದ್ದ ದುಡ್ಡು ಹಾಗೆ ಹೋಗದೆ ಇನ್ನೇನಾಗುತ್ತೆ. ಸೊ ಈ ಫಸ್ಟ್ ಸೂತ್ರ ಬಂದು ಒಂದು ಝೀರೋ ಬೆಸ್ಟ್ ಒಂದು ಬಜೆಟಿಂಗ್. ಸೊ ಈ ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಮತ್ತು ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ನ ಮಾಡ್ತೀನಿ. ಯಾಕಂದರೆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸುಮ್ಮನೆ ನಾವು ಲಕ್ಷ ದುಡ್ಡನ್ನು ಹಾಸ್ಪಿಟಲ್ಗೆ ಸುರಿಯೋದ್ರ ಬದಲು ಈ ಹೆಲ್ತ್ ಇನ್ಸೂರೆನ್ಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಪಾಯಿಂಟ್ ಜಸ್ಟ್ ಒಂದು ಪುಟಿಯನ್ನೇ ಕಮೆಂಟ್ ಹೆಲ್ಪ್ ಆಗುತ್ತೆ, ಖಂಡಿತ ಇದನ್ನ ಅನುಸರಿಸಿ. ಸೊ ಸೆಕೆಂಡ್ ಸೂತ್ರ ಏನು ಅಂತಂದರೆ ರಿವರ್ಸ್ ಬಜೆಟಿಂಗ್. ಸ್ನೇಹಿತರೆ ಈ ರಿವರ್ಸ್ ಬಜೆಟಿಂಗ್ ಅಂತಂದರೆ ಏನು ಅಂತಂದರೆ ಕೆಲವೊಂದಷ್ಟು ತುಂಬ ಜನ ಮಾಡ್ತಕ್ಕಂಥದ್ದು ಏನು, ಬಂದಂತಹ ಆದಾಯದಲ್ಲಿ ಫಸ್ಟು ಖರ್ಚು ಮಾಡಿಬಿಡೋದು, ಉಳಿದ್ರೆ ಅದು ಉಳಿತಾಯ, ಉಳ್ಕೊಂಡ್ರೆ ಅದನ್ನ ನಾವು ಇನ್ವೆಸ್ಟ್ ಮಾಡೋದು ಅಥವಾ ಅದು
ಉಳಿತಾಯ ಅಂತ ಅಂದ್ಕೊಳ್ಳೋದು. ಸೊ ನೀವು ಈ ರೀತಿ ಉಳಿತಾಯ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉಳಿತಾಯ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಆ ದುಡ್ಡನ್ನ ಕೂಡ ಖಂಡಿತವಾಗಿಯೂ ಬೆಳೆಸೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಫಸ್ಟು ಬಂದಂತಹ ಆದಾಯದಲ್ಲಿ ನೀನು ಒಂದಷ್ಟು ಇಷ್ಟು ನಾನು ಉಳಿತಾಯ ಮಾಡಬೇಕು ಅಂತ ಅಲ್ಲಿ ಕಮಿಟ್ ಆಗಬೇಕು. ಇನ್ನು ಉಳಿದಿದಂತಹ ದುಡ್ಡನ್ನು ಖರ್ಚು ಮಾಡಬೇಕು. ಬಿಕಾಸ್ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡೇ ಹೇಳಿದೆ ನಾನು, 70,000 ಸಂಬಳ ಬರುತ್ತೆ ಆಕೆಗೆ ಅಂತ ಅಂದರೆ, ಆಕೆ ಅಥವಾ ಒಂದು 15,000 ಅಥವಾ 20,000 ಆಕೆ ನಾನು ಉಳಿತಾಯಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ಗೆ ಅಂತ ಫಸ್ಟೇ ತೆಗೆದಿಟ್ಬಿಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಯೂಸ್ ಮಾಡಬಾರ್ದು. ಇನ್ನು ಮಿಕ್ಕಂತಹ 50,000ವನ್ನು ಖರ್ಚು ಮಾಡ್ತಕ್ಕಂಥದ್ದು. ಇಲ್ಲಿ ರಿವರ್ಸ್ ಆಗ್ತಕ್ಕಂಥದ್ದು, ಆದಾಯ ಮೈನಸ್ ಉಳಿತಾಯ ಇಸ್ ಈಕ್ವಲ್ಡ್ ಖರ್ಚು. ಏನಂತಂದರೆ, ಬಹುತೇಕ ಜನರು ಬಂದಂತಹ ದುಡ್ಡನ್ನ ಫಸ್ಟೇ ಖರ್ಚು ಮಾಡ್ತಕ್ಕಂಥದ್ದು, ಅದು ಉಳ್ಕೊಂಡ್ರೆ ನಾವು ಉಳಿಸ್ಕೊಳ್ತಕ್ಕಂಥದ್ದು. ಈ ರೀತಿ ಮಾಡ್ತಕ್ಕಂಥದ್ದಲ್ಲ. ಯಾಕಂದರೆ ಇದನ್ನು ಯಾರು ಅನುಸರಿಸಿದ್ರೆ ತುಂಬ ಒಳ್ಳೆಯದು ಅಂದರೆ, ನಾನು ಪೈಸೆನೂ ಕೂಡ ನನಗೆ ಲೆಕ್ಕ ಹಾಕೋಕ್ಕಾಗಲ್ಲಪ್ಪ, ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ಅನ್ನೋರು ಖಂಡಿತವಾಗಿಯೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸಮಯದ ಅಭಾವ ಯಾರಿಗೆಲ್ಲ ಇರುತ್ತೆ, ಸೊ ಸಣ್ಣದಾಗಿ ಯಾರೆಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಇರ್ತಾರೆ, ಅವ್ರಿಗೆ ಈಗ ಒಂದು 40,000 ರೂಪಾಯಿ ಸಂಬಳ ಬರ್ತಿದೆ ಅಂತ ಅಂದರೆ ಅವರ ಬಜೆಟಿಂಗ್ ನೋಡ್ಕೊಳ್ಬೇಕು, ಅವರ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಬೇಕು. ಅದರಲ್ಲಿ 10,000ನ ನಾನು ಯಾವುದಕ್ಕೂ ಯೂಸ್ ಮಾಡಲ್ಲ, ತೆಗೆದು ಇಟ್ಬಿಡ್ಬೇಕು. ಯಾಕಂತಂದರೆ ನೀವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು, ಅಥವಾ ವೀಕೆಂಡು ಪಾರ್ಟಿ ಮಾಡೋದು ಬಿಡ್ತೀರಾ, ಅಥವಾ ಹೋಟೆಲ್ಗೆ ಹೋಗೋದು ಊಟ ಬಿಡ್ತೀರಾ, ಅದು ಒಂಥರ EMI ಥರ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೂಲ್ಸ್ ಆಗಬೇಕು, ಫಾರ್ಮುಲಾ ಆಗಬೇಕು. ನನಗೊಂದು 20,000ನ ನಾನು ಉಳಿತಾಯ ಮಾಡ್ತೀನಿ ಅಂತ ನಾನೊಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ನನಗೊಂದು 70,000 ಸಂಬಳ ಬರ್ತಾಯಿದೆ, ಆ 20,000ನ ನಾನು ತೆಗೆದು ಇಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಾರ್ದು. ಸೊ ಮಿಕ್ಕಂತಹ ದುಡ್ಡಲ್ಲಿ ನನ್ನ ಖರ್ಚನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಆ ದುಡ್ಡು ಸಾಕಾಗ್ತಾ ಇಲ್ವಾ ಅದರಿಂದ ತಗೊಳ್ತಕ್ಕಂಥದ್ದಲ್ಲ. ಸೊ ನಾನು ಅನ್ನೆಸೆಸರಿ ಏನೋ ಒಂದು ಬುಕ್ ಮಾಡಿ ಬಟ್ಟೆ ಪರ್ಚೇಸ್ ಮಾಡ್ತಿದ್ದೀನ, ಅಥವಾ ಬ್ರ್ಯಾಂಡೆಡ್ ಶೂಸ್, ಬಟ್ಟೆ, ಅಥವಾ ಇನ್ನಿತರ ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ಆ ವಸ್ತು ನನಗೆ ಬೇಕಿದೆಯಾ, 2 ಡೇಸ್ ಯೋಚನೆ ಮಾಡಿ ಅದು ನಿಮಗೆ ಬೇಕು ಅಂತ ಅಂದರೆ ಕೂಡ ಪರ್ಚೇಸ್ ಮಾಡಿ. ಈ ರೀತಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ಇದನ್ನು ಈ ರೀತಿ ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮ ಉಳಿತಾಯ ಹೆಚ್ಚಾಗುತ್ತೆ. ಉಳಿದ್ರೆ ದುಡ್ಡನ್ನು ಮತ್ತೊಂದು ಕಡೆ ಬೆಳೆಸೋದಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬೆಸ್ಟ್ ರಿವರ್ಸ್ ಬಜೆಟಿಂಗ್. ನೀವು ಇದನ್ನು ಫಸ್ಟೇ ಉಳಿತಾಯ ಮಾಡ್ತಕ್ಕಂಥದ್ದು, ಆದಾಯ ಬಂದಿದ್ದನ್ನು ಮೈನಸ್ ಉಳಿತಾಯ ಮಾಡ್ತಕ್ಕಂಥದ್ದು, ಉಳಿತಾಯ ಆದಮೇಲೆ ನಿಮ್ದು ಏನಿದೆ ಖರ್ಚು ಅದನ್ನು ನೋಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಸೂತ್ರ ಏನಂತಂದರೆ, ಜಾರ್ ಅಥವಾ ಎನ್ವಲಪ್ ಸೂತ್ರ ಆ್ಯಂಡ್ ಮೆಥಡ್. ಈ ಜಾರ್ ಅಥವಾ ಎನ್ವಲಪ್ ಅಂತ ಅಂದರೆ ಏನು? ಕೆಲವ್ರಿಗೆ ಸ್ನೇಹಿತರೆ ಈ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಒಂದು ತಾಳಮೇಳನೇ ಇರಲ್ಲ. ಸೊ ಅದಕ್ಕೂ ಅನ್ನೆಸೆಸರಿ ಒಂದು 10,000 ಖರ್ಚು ಮಾಡ್ತಕ್ಕಂಥದ್ದಕ್ಕೆ 15,000 20,000 ಖರ್ಚು ಮಾಡ್ತಕ್ಕಂಥದ್ದು, ಇಷ್ಟು ಖರ್ಚು ಮಾಡಿ ಎಲ್ಲಿ ಹೋಯ್ತು ಇಷ್ಟೊಂದು ದುಡ್ಡು, ಇಂತಹ ಯೋಚನೆ ಮಾಡ್ತಕ್ಕಂಥವ್ರು ತುಂಬ ಇರ್ತಾರೆ. ಸೊ ಇಂಥವ್ರಿಗೆ ಈ ಮೆಥಡ್ ತುಂಬಾ ಈಸಿ ಆಗುತ್ತೆ. ಸೊ ಎನ್ವಲಪ್ ನೀವು ನೋಡೇ ಇರ್ತೀರಲ್ವ, ಎನ್ವಲಪ್ ಅಥವಾ ಒಂದು ಹುಂಡಿ ಥರ ಇರ್ತದಲ್ಲ ಆ ಥರದಲ್ಲಿ. ಫಾರ್ ಎಕ್ಸಾಂಪಲ್, ಯಾರದನ್ನು ತಗೊಳ್ತಾರೆ, ನನ್ನ ಫ್ರೆಂಡದೇ ತಗೊಳ್ಳೋಣ. ಇವಾಗ ಮನೆ ರೆಂಟ್ಗೆ ಎಷ್ಟು ಎನ್ವಲಪ್ಪಲ್ಲಿ, ಆ ಎನ್ವಲಪ್ಪಲ್ಲಿ ತೆಗೆದಿಟ್ಬಿಡೋದು. 10,000 ಬೇಕಾ ಅಥವಾ 5,000 ಬೇಕಾ, ಮಕ್ಕಳು ಫೀಸ್ಗೆ ಎನ್ವಲಪ್ಪಲ್ಲಿ ತೆಗೆದಿಟ್ಬಿಡ್ತಕ್ಕಂಥದ್ದು, ಅಥವಾ ನಾನು ಒಂದು ಎಮರ್ಜೆನ್ಸಿ ಫಂಡ್ಗೆ ತೆಗೆದಿರ್ತಕ್ಕಂಥದ್ದು, ದಿನಸಿಗೆ ಮನೆ ನಾನು ಓಟಾಡೋಕ್ಕೆ 10,000 ಇಷ್ಟನ್ನ ಆ ಎನ್ವಲಪ್ಪಲ್ಲಿ ತೆಗೆದು ಅದರೊಳಗಡೆ ಹಾಕಿ ಇರ್ತಕ್ಕಂಥದ್ದು, ಅಥವಾ ಒಂದು ಜಾರು ಹುಂಡಿ ಥರ ಬರ್ತದಲ್ಲ ಆ ಥರದ್ರಲ್ಲಿ ಇಂಥದಕ್ಕೆ ಇಂತಿಂಥ ಇಷ್ಟಿಷ್ಟು ಅನ್ನೋ ದುಡ್ಡನ್ನ ತೆಗೆದಿರ್ತಕ್ಕಂಥದ್ದು. ಆವಾಗ ನಮಗೊಂದು ಲೆಕ್ಕಾಚಾರ ಸಿಗುತ್ತೆ, ಸೊ ಹಿಡಿತ ಸಿಗುತ್ತೆ. ನಾವು ವೀಕೆಂಡ್ಗೆ ಹೋಗಿ 5,000 ಖರ್ಚು ಮಾಡ್ತಿದ್ದೀವ ಅಥವಾ 7,000 ಖರ್ಚು ಮಾಡ್ತಿದ್ದೀವ, ಅಲ್ಲಿ ನಾವು 5,000 ಅಂತ 5,000 ಖರ್ಚಾಗ್ತಾ ಇರೋದು, 10,000 ಖರ್ಚಾದಾಗ ನಮಗೆ ದುಡ್ಡು ಎಲ್ಲಿ ಹೋಗ್ತಿದೆ ಒಂದು ಹಿಡಿತ ಸಿಗುತ್ತೆ ನಮಗೆ, ಎಲ್ಲಿ ದುಡ್ಡು ಹೋಯ್ತು. ಸೊ ನಾನು ಹೋಟೆಲ್ಗೆ ಇಷ್ಟೊಂದು ಖರ್ಚು ಮಾಡಿದ್ನ, ಓಡಾಡೋಕ್ಕೆ ಇಷ್ಟೊಂದು ಖರ್ಚು ಮಾಡಿದ್ನ, ಶಾಪಿಂಗ್ಗೆ ಇಷ್ಟೊಂದು ಖರ್ಚು ಮಾಡಿದ್ನ, ನಮಗೊಂದು ಮೆಥಡ್ ಸಿಗುತ್ತೆ. ಅಲ್ಲಿ ನಮ್ಮ ಒಂದು ಎಮರ್ಜೆನ್ಸಿ ಫಂಡು ಅಥವಾ ದಿನಸಿ ಅಥವಾ ಮನೆ ರೆಂಟು ಯಾವ್ಯಾವ ಎನ್ವಲಪ್ಗೆ ಯಾವ್ಯಾವ ಉದ್ದೇಶಕ್ಕೆ ದುಡ್ಡನ್ನು ಹಾಕಿಟ್ಟಿರ್ತೀರೋ ಆಯಾಯ ಉದ್ದೇಶಕ್ಕೆ ಮಾತ್ರ ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಎಮರ್ಜೆನ್ಸಿ ಫಂಡ್ ಅಂತ ಅದರೊಳಗಡೆ ಒಂದು 10,000 ಹಾಕಿರ್ತೀರ, ಅದನ್ನು ತುರ್ತು ಪರಿಸ್ಥಿತಿಗೆ ಮಾತ್ರ ಅದನ್ನ ಉಪಯೋಗಿಸ್ಬೇಕಾಗುತ್ತೆ. ಅದನ್ನು ತಗೊಂಡು ನೀವು ವೀಕೆಂಡ್ ಪಾರ್ಟಿ ಮಾಡೋದಕ್ಕೆ ಹೋದರೆ ಸಾಧ್ಯ ಆಗಲ್ಲ. ಆ ಥರ ಮಾಡಬಾರ್ದು. ಯಾಕಂದರೆ ಹಣ ಎಲ್ಲೆಲ್ಲಿ ಹೋಗ್ತಿದೆ ಅಂತ ಗೊತ್ತೇ ಇಲ್ಲಪ್ಪ, ಹೀಗೆ ಬಂದಿದ್ದು ದುಡ್ಡು ಹಾಗೆ ಹೋಗ್ತಾ ಇದೆ, 50,000 ದುಡ್ಡಿತ್ತು 10,000 ದುಡ್ಡಿಲ್ಲ ಅಂದವ್ರಿಗೆ ಈ ಮೆಥಡ್ ತುಂಬಾ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವರು
ಹೊರಗಡೆ ಎಲ್ಲೋ ಹೋಗಿ ಶಾಪಿಂಗ್ಗೆ ಅಂತ ಹೋಗಿರ್ತಾರೆ, ಅಲ್ಲಿ 15,000 10,000 ಖರ್ಚಾಗ್ತಕ್ಕಂಥದ್ದಕ್ಕೆ 15,000 ಖರ್ಚಾಗಿರುತ್ತೆ. ಸೊ ಅವ್ರಿಗೊಂದು ಲೆಕ್ಕ ಸಿಗುತ್ತೆ. ಸೊ ಫಸ್ಟೇ ಅವರು ಈ ಒಂದು ಹೊರಗಡೆ ಶಾಪಿಂಗ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಫಂಡ್ಗಾಗಿರ್ಬೋದು, ಇನ್ನಿತರೆ ಯಾವುದೇ ದಿನಸಿಗಾಗಿರ್ಬೋದು ಇಷ್ಟು ಅಮೌಂಟ್ ಅಂತ ಎತ್ತಿಟ್ಟಿರ್ತಾರೆ. ಆ ಅಮೌಂಟು ಅಷ್ಟೇ ಅದಕ್ಕಿಂತ ಜಾಸ್ತಿ ಖರ್ಚಾಗ್ತಿದ್ರೆ ಅವ್ರಿಗೆ ಮೈಂಡ್ ಸೆಟ್ಟಲ್ಲಿ ಬರುತ್ತೆ, ಓ ಇಷ್ಟಕ್ಕೆ ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ನ ಅನ್ನೋ ಒಂದು ಹಿಡಿತ ಖಂಡಿತವಾಗಿಯೂ ಸಿಗುತ್ತೆ. ಸೊ ಈ ಒಂದು ಮೆಥಡ್ನ ಅನುಸರಿಸೋದ್ರಿಂದ ದುಡ್ಡಿನ ಹಿಡಿತ ಸಿಗುತ್ತೆ. ದುಡ್ಡು ನಮಗೆ ಎಲ್ಲಿ ಹೋಗ್ತಿದೆ ಅನ್ನೋದು ಲೆಕ್ಕದ ಹಿಡಿತ ನಮ್ಮ ಕೈಗೆ ಸಿಗುತ್ತೆ. ಸೊ ಲಾಸ್ಟ್ ಒನ್ ಸೂತ್ರ ಏನಂತಂದರೆ 50-30-20 ಸೂತ್ರ. ಸೊ ಈ 50-30-20 ಸೂತ್ರ ಇದಕ್ಕೆ ನನ್ನ ಫ್ರೆಂಡ್ನೇ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈ 50% ಅಂತಂದರೆ ನಿಮ್ಗೊಂದು 70,000 ಸಂಬಳ ಬರ್ತಿದೆ ಅಂತಂದರೆ ಅದರಲ್ಲಿ ಒಂದು 50%ನ ನಿಮ್ಮ ಅಗತ್ಯಗಳಿಗೆ ಖರ್ಚು ಮಾಡ್ತಕ್ಕಂಥದ್ದು. ಇನ್ನು 30% ನೀವು ಐಷಾರಾಮಿ ಏನಾದರೂ ತೊಗೊಳ್ಬೇಕು ಅಂತ ಇದ್ದೀರಾ, ಅಥವಾ ಬ್ರ್ಯಾಂಡೆಡ್ ವಸ್ತುಗಳನ್ನ ಏನಾದರೂ ಪರ್ಚೇಸ್ ಮಾಡ್ಕೋಬೇಕು ಅಂತ ಇದ್ದೀರಾ, ಇನ್ನಿತರ ಏನೋ ಖರ್ಚಿರುತ್ತೆ, ಅದಕ್ಕೆ 30%. ಇನ್ನು 20% ಉಳಿತಾಯ ಮಾಡ್ತಕ್ಕಂಥದ್ದು. ಈ ರೂಲ್ನ ಅಮೇರಿಕದ ಮಧ್ಯಮ ವರ್ಗದ ಈ ಸೆಂಟರ್ ಎಲಿಜಬೆತ್ ವಾರನ್ ಅವರು ಕೂಡ ಪರಿಚಯ ಮಾಡ್ತಾರೆ. ಸೊ ಇವತ್ತಿನ ಅದರಲ್ಲೂ ನಮ್ಮ ಇಂಡಿಯಾ ಇವತ್ತಿನ ವಸ್ತುಗಳ ಗಗನಕ್ಕೇರಿದೆ ಬೆಲೆಗಳೆಲ್ಲ. ಅಂಥ ವಸ್ತುಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಅಂದರೆ ಅಟ್ಲೀಸ್ಟು 20 ಅಲ್ಲ, ಒಂದು 30-40 ಅಷ್ಟು ಉಳಿತಾಯ ಮಾಡಿದ್ರೆ ನಮಗೆ ದೆನ್. ಯಾಕಂದರೆ ಎಲ್ಲಿ ನಾವು ಕಡಿಮೆ ಮಾಡಬೇಕಂತ ಅಂದರೆ ಅನ್ನೆಸೆಸರಿ ನಾವು ಐಷಾರಾಮಿ ಒಂದು ಯಾವುದೋ ಒಂದು ಬ್ರ್ಯಾಂಡೆಡ್ 5,000 ರೂಪಾಯಿ ಬಟ್ಟೆನ ನಾವು ತೊಗೊಳ್ತಕ್ಕಂಥದ್ದು, ಏನೋ ಒಂದು ಆದಷ್ಟು ಡಿಸ್ಕೌಂಟಿಂದ ನಮ್ಗೆ ಸಿಗುತ್ತೆ ಅನ್ನೋದನ್ನು ಕಡಿಮೆ ಮಾಡಿ. ಯಾಕಂದರೆ ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತಾರೆ 5,000 ರೂಪಾಯಿಂದ ಒಂದು ಜೊತೆ ಬಟ್ಟೆ 4,000ಕ್ಕೆ ಸಿಗುತ್ತೆ ಅನ್ನೋದಾದರೆ ಅವನಿಗೆ ಲಾಭ ಅದು. ಸೊ ಜಸ್ಟ್ ನಿಮ್ಗೆ 1,000 ಹೋಗ್ತಿದೆ, 4,000ಕ್ಕೆ ಒಂದು ಜೊತೆ ಬಟ್ಟೆ ತೊಗೊಳೋದ್ರಿಂದ ಅವನಿಗೆ ಲಾಭ ವಿನಃ ನಿಮಗೆ ಲಾಭ ಆಗಲ್ಲ. ನೀವು ಒಂದು 48 ಗಂಟೆಗಳ ಕಾಲ ಯೋಚನೆ ಮಾಡಿ, ಆ ಯೋಚನೆ ಮಾಡಿದ್ಮೇಲೂ ಆ ವಸ್ತು ನಿಮಗೆ ಅವಶ್ಯಕತೆ ಇದೆ, ನನಗೆ ಬೇರೆದಕ್ಕೆ ಅವಶ್ಯಕತೆ ಇಲ್ಲ ಅಂದಾಗ ಆ ವಸ್ತುನ ಖರೀದಿ ಮಾಡೋದಕ್ಕೆ ಮುಂದಾಗಿ. ಯಾಕಂದರೆ ಆದಷ್ಟು ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಟೆಕ್ನಾಲಜಿಯಲ್ಲಿ, ಇವತ್ತಿನ ಮುಂದುವರೆದಂತಹ ಜಗತ್ತಿನಲ್ಲಿ ಆದಷ್ಟು ಒಂದು 30% 40% ನೀವು ಉಳಿತಾಯ ಮಾಡಿದ್ರೆ ನಿಮಗೆ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಒಂದು 50 ಭಾಗ, ಫಾರ್ ಎಕ್ಸಾಂಪಲ್ ನಿಮಗೊಂದು 20,000 ಸಂಬಳ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. 12,000ನ ನಿಮ್ಮ ಅಗತ್ಯಗಳ ಖರ್ಚಿಗೆ ತೆಗೆದಾಕ್ತೀರಿ. ಸೊ ಇನ್ನು 8,000ನ ನಿಮ್ಮ ಹೂಡಿಕೆಗೆ ಇಟ್ಟಿರಬೇಕಾಗುತ್ತೆ. ಅಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು 30 or 40% ನಿಮ್ಮ ಉಳಿತಾಯದ ಕಡೆ ಹೋದಾಗ ದುಡ್ಡು ಉಳಿಯುತ್ತೆ. ಬೇರೆ ಕಡೆ ನಿಮ್ಮ ದುಡ್ಡು ನಿಮಗೆ ದುಡಿದು ಮತ್ತೆ ಬೆಳೆಸಿ ನಿಮಗೆ ದುಡ್ಡನ್ನ ತಂದುಕೊಡುತ್ತೆ. ಯಾಕಂದರೆ ಇಲ್ಲಿ ನಾವು ಅನ್ನೆಸೆಸರಿ ಖರ್ಚು ಮಾಡ್ತಕ್ಕಂಥ ಖರ್ಚುಗಳನ್ನ ಅವಾಯ್ಡ್ ಮಾಡಿದಾಗಲೇ ನಾವು ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. ಆದಷ್ಟು ಈ 4 ಪಾಯಿಂಟ್ ನಿಜವಾಗ್ಲೂ ಕೂಡ ಮ್ಯಾಜಿಕ್ ಸೂತ್ರಗಳನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ದುಡ್ಡು ಎಲ್ಲಿ ಹೋಗ್ತಿದೆ, ಏನು ಮಾಡ್ತಾ ಇದೆ ದುಡ್ಡು ಅನ್ನೋದನ್ನು ನಮಗೆ ಖಂಡಿತವಾಗಿಯೂ ಕೂಡ ಅರಿವಾಗುತ್ತೆ. ಐ ಹೋಪ್ ನಿಮಗೆ ಈ 4 ಸೂತ್ರಗಳು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಉಳಿತಾಯದಕ್ಕೆ ಕೊನೆಯದಾಗಿ ನನ್ನ ಟಿಪ್ಸ್ ಏನಂತ ಅಂದರೆ, ಯಾವುದು ನಮಗೆ ಅವಶ್ಯಕತೆ ಇಲ್ವೋ, ಯೋಜಿತವಲ್ಲದ ನಾವು ಖರ್ಚು ಮಾಡ್ತಾ ಇರ್ತೀವೋ ಅದು ಉಳಿತಾಯ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ನಾವು ಏನೇ ಒಂದು ಹೊರಗಡೆ ಹೋದರೂ ಕೂಡ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ನಾವು ಪರ್ಚೇಸ್ ಮಾಡೋದಕ್ಕೆ ಅಥವಾ ಏನೋ ಒಂದು ತೊಗೊಳ್ಳಿಕ್ಕೆ ಹೋದರೆ ನಮ್ಮ ಉಳಿತಾಯ ತಂದಂತಾನಷ್ಟೇ ತುಂಬಾ ಉಳಿತಾ ಹೋಗುತ್ತೆ. ನಾವಿಲ್ಲಿ ಏನೋ ಒಂದು ಪಟ್ಟಿ ಮಾಡ್ಕೊಳ್ದೆ ಹೋಗದೆ ಹೋದಾಗ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ದುಡ್ಡು ಅಲ್ಲಿ ಖರ್ಚಾಗಿ ಹೋಗುತ್ತೆ. ಅದು ಅನಾವಶ್ಯಕವಾದಂತಹ ಖರ್ಚಾಗಿರುತ್ತೆ. ಹೀಗೆ ಯಾರೋ ಹೇಳಿದ್ರು ಉಳಿತಾಯ ಮಾಡ್ತಕ್ಕಂಥ ಬಜೆಟ್ನ ನೀನು ಈ ರೀತಿ ಉಳಿತಾಯ ಮಾಡಿ ಹೋದರೆ ಖಂಡಿತವಾಗಿ ಉಳಿಸ್ಬೋದು ಅಂತ. ಖಂಡಿತವಾಗಿಯೂ ಆಧಾರಕ್ಕೆ ದುಡುಕಬೇಡಿ. ಯಾಕಂದರೆ ನಿಮ್ಮ ಆದಾಯ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ತಕ್ಕಂತೆ ನೀವು ಬಜೆಟ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಕೂಡ ದುಡ್ಡನ್ನು ಉಳಿಸ್ಬೋದು. ದುಬಾರಿ ವಸ್ತುಗಳನ್ನು ಕೊಳ್ಳುವ ಮುನ್ನ 1-2 ದಿನ 48 ಗಂಟೆಗಳ ಕಾಲ ಯೋಚನೆ ಮಾಡಿ ಆ ವಸ್ತು ನಿಮಗೆ ಅವಶ್ಯಕತೆ ಇದೆಯಾ ಅಥವಾ ಅವಶ್ಯಕತೆ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅನ್ನೆಸೆಸರಿ ಖರ್ಚುಗಳನ್ನ ನಿಲ್ಲಿಸಿ 100 ರೂಪಾಯಿ ಹಾಕೊಂಡ್ರು ಕೂಡ ಬಟ್ಟೆನೆ, 10,000 ರೂಪಾಯಿನ ಕೂಡ ಹಾಕೊಂಡ್ರು ಕೂಡ ಬಟ್ಟೆನೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಗುಣಮಟ್ಟ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಹೋಪ್ ಇಷ್ಟು ಪಾಯಿಂಟ್ಸ್ಗಳು ನಿಮಗೆ ಹೆಲ್ಪ್ ಆಗಿದೆ ಅಂತ ಖಂಡಿತ ಭಾವಿಸ್ತಾ, ನಿಮ್ಮ ಅನಿಸಿಕೆನ ಖಂಡಿತ ಪುಟ್ ಆನ್ ಎ ಕಮೆಂಟ್ ಆ್ಯಂಡ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೇ ಒಂದು ಇನ್ಫಾರ್ಮೇಷನ್ನ ತರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್, ಬಾಯ್.